ಮಕ್ಳು ಬೇಡ ಅಂತ ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ, ಬಟ್ ಆದರೂ ಕೂಡ ಮಕ್ಳು ಪಡ್ಕೊಳ್ಬೋದು. ಅದು ಸಾಧ್ಯ ಇದೆಯಾ? ಈಗ ಮಕ್ಕಳೇ ಬೇಡ ಅಂತ ಆಪರೇಷನ್ ಮಾಡಿಸಿದ ಮೇಲೂ ಕೂಡ ಮತ್ತೆ ಮಕ್ಕಳನ್ನ ಪಡೆಯೋಕ್ಕೆ ಚಾನ್ಸಸ್ ಇದೆಯಾ? ಖಂಡಿತ. ಏನೋ ಪಾಪ ಅವ್ರಿಗೆ ಏನೋ ಆಘಾತ ಆಗೋಗಿರುತ್ತೆ, ಮಕ್ಳು ಕಳ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರು ಬಂದಾಗ ನಾವು ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಅವ್ರ ವಯಸ್ಸೆಷ್ಟು, ಅವ್ರ ಮೊಟ್ಟೆ ಉತ್ಪತ್ತಿ ಆಗೋ ಇದಿದೆಯಾ, ಇವ್ರದ್ದು ವೀರ್ಯ ಸರಿ ಇದೆಯಾ, ಅದೆಲ್ಲ ನೋಡಿಬಿಟ್ಟು ಟ್ಯೂಬ್ಸ್ ಯಾವ ಥರ ಅವ್ರು ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಸಾಮಾನ್ಯ ಆಪ್ರೇಷನ್ ಮಾಡಿಸ್ಕೊಂಡು 1 ವರ್ಷದ ಒಳಗೆ ರೀಕ್ಯಾನಲೈಸೇಷನ್ ಅಂತ ಹೇಳ್ತೀವಿ, ಅಂದರೆ ಮರು ಜೋಡಣೆ ಅಂತ ಹೇಳ್ತೀವಿ. ಅದು ಮೋರ್ ಸಕ್ಸಸ್ಫುಲ್ಲು, ಬೇರೆ ಸಕ್ಸಸ್ ಆಗಲ್ಲ ಅಂತಲ್ಲ. ಸೊ ಅದಕ್ಕೆ ಕೆಲವು ಮಾನದಂಡಗಳಿದೆ 1 ವರ್ಷದ ಒಳಗೆ. ಆಮೇಲೆ ಯಾವ ಥರ ಆಪ್ರೇಷನ್ ಮಾಡಿದ್ದಾರೆ ಅವರು ಅದನ್ನು ಸಹ ನೋಡಬೇಕು. ಕಾಟ್ರೈಸೇಷನ್ನು ಅಂತ ಹೇಳ್ತೀವಿ, ಅದೆಲ್ಲ ಮಾಡಿಬಿಟ್ಟಿದ್ರೆ ಕಷ್ಟ ಆಗುತ್ತೆ. ಬರೀ ಅದನ್ನು ಕಟ್ಬಿಟ್ಟು ಕತ್ತರಿಸ್ಬಿಟ್ಟಿದ್ರೆ ಅಂಥದ್ದು ಸುಲಭ ಆಗುತ್ತೆ. ಆಮೇಲೆ ಅಟ್ಲೀಸ್ಟ್ ಒಂದು 5 ಸೆಂಟಿಮೀಟರ್ ಟ್ಯೂಬ್ ಇರಬೇಕು. ಸಾಮಾನ್ಯವಾಗಿ ಟ್ಯೂಬ್ ಒಂದು 10, 12, 14 ಸೆಂಟಿಮೀಟರ್ ಇರುತ್ತೆ. 5 ಸೆಂಟಿಮೀಟರ್ ಆದರೂ ನಮ್ಗೆ ಟ್ಯೂಬ್ ಸಿಗಬೇಕು, ಅದನ್ನು ಆ ಕಡೆಯಿಂದ ಹೀಗೆ ಜೋಡಿಸೋಕ್ಕೆ. ಆಮೇಲೆ ಮೈಕ್ರೋ ಸರ್ಜರಿ ನಾವು ಏನು ಮಾಡ್ತೀವಿ, ಕಣ್ಣಿಗೆ ಅದು ಲೂಪ್ ಅಂತ ಹಾಕ್ಕೊಳ್ತೀವಿ. ಇಲ್ಲದ್ರೆ ಮೈಕ್ರೋಸ್ಕೋಪಲ್ಲಿ ನೋಡಿಬಿಟ್ಟು ಸಣ್ಣಗೆ, ತುಂಬ ಸಣ್ಣಗಿರೋ ದಾರದಲ್ಲಿ ಹೊಲಿಗೆ ಹಾಕ್ತೀವಿ. ಅದಕ್ಕೆ ಅದನ್ನು ಜೋಡಿಸ್ತೀವಿ, ಎರಡನ್ನೂ ಕಟ್ ಮಾಡಿ ಫ್ರೆಶನ್ ಮಾಡಿಬಿಟ್ಟು ಜೋಡಿಸ್ತೀವಿ. ಸೊ ಒಂದಾದರೂ ಜೋಡಿಸಿದ್ರೆ ಅದರ ಹೆಲ್ಪ್ ಆಗ್ಬೋದು ಅಂತ ಹೇಳ್ಕೊಂಡು ಅಂಥವ್ರಿಗೆ ಜೋಡಿಸ್ತೀವಿ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಮುಂದೆನೇ ನಮಗೆ ಗೊತ್ತಾಗೋದು. ಆದಷ್ಟು ಸಕ್ಸಸ್ ಆಗಲಿ ಅಂತ ಮಾಡ್ತೀವಿ, ಈ ಮಾನದಂಡಗಳ ಪ್ರಕಾರನೇ ಹೋಗ್ತೀವಿ. ಬಟ್ ಈಗ ಅದ್ರ ಬದಲು ಈ ಟ್ಯೂಬ್ ಅದ್ರ ಜೋಡಿಸಿ ಮುಂದೆ ಅವ್ರಿಗೆ ಹೇಳಿರ್ತೀವಿ, ನೋಡಿ ಇಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗ್ಬೋದು. ಯಾಕೆಂದರೆ ಅದು ಹಿಡ್ಕೊಂಡಂಗೆ, ಅದು ಎಷ್ಟೇ ನಾವು ಚೆನ್ನಾಗಿ ಜೋಡಿಸಿದ್ರು, ಆ ಮೈಕ್ರೋಸ್ಕೋಪಲ್ಲಿ ಜೋಡಿಸಿದ್ರು ಒಂಥರ ಹಿಡ್ಕೊಂಡಂಗೆ. ಆ ಭ್ರೂಣ ಮೂವ್ ಆಗಬೇಕು ಅದ್ರ ಮೂಲಕ. ಒಂದ್ಸತಿ ಮೂವ್ ಆಗದೆ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತು ಅಂದರೆ ಲೆಕ್ಟಾಪಿಕ್ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಅದೆಲ್ಲ ರಿಸ್ಕು ನಾವು ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಅದೆಲ್ಲ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ, ಟ್ಯೂಬ್ ತುಂಬ ಚಿಕ್ಕದಿದೆ, 4 ಸೆಂಟಿಮೀಟರ್ ಅಷ್ಟೇ ಇದೆ ಅಂತ ಹೇಳಿದಾಗ ನಾವು ಅವಾಗ ಐ ವಿ ಎಫ್ ಅಂದರೆ ಪ್ರಣಾಳ ಶಿಶು, ಟೆಸ್ಟ್ ಟ್ಯೂಬ್ ಬೇಬಿ ಅಂತಾರೆ. ಅಂದರೆ ಟೆಸ್ಟ್ ಟ್ಯೂಬಲ್ಲಿ ಬೇಬಿನ ಖಂಡಿತ ಬೆಳೆಸೋದಿಲ್ಲ. ಅದು ವೀರ್ಯ ಮತ್ತು ಅಂಡಕೋಶ ಆಚೆ ತೆಗೆದು ಬೆಸೆದು ಅದು ಭ್ರೂಣ ಆದಮೇಲೆ 3ನೇ ದಿವಸಕ್ಕೆ ಅಥವಾ 5ನೇ ದಿವಸಕ್ಕೆ ಗರ್ಭಕೋಶದ ಒಳಗೆ ಇಡ್ತೀವಿ. ಆವಾಗ ನಮಗೆ ಅದು ಟ್ಯೂಬಲ್ ಫ್ಯಾಕ್ಟರ್ ಬೇಕಾಗೋದೇ ಇಲ್ಲ. ಎಕ್ಟಾಪಿಕ್ ಆಗೋದು ಅದೆಲ್ಲ ತಲೆನೋವು ಇರಲ್ಲ, ಮಗು ಹಾಗೆ ಬೆಳ್ಕೊಂಡು ಹೋಗುತ್ತೆ. ಆದ್ದರಿಂದ ಟ್ಯೂಬೆಕ್ಟಮಿ ಮಾಡಿಸ್ಕೊಂಬಿಟ್ಟಿದ್ದಾರೆ ಅಂದ್ಬಿಟ್ಟು ನಿಮ್ಮ ಮುಂದೆ ಮಕ್ಕಳಾಗಲ್ಲ ಅಂತ ಅನ್ನೋದಕ್ಕೆ ಹೇಳೋಕ್ಕಾಗಲ್ಲ. ಇದು IVF ಮತ್ತು ಟ್ಯೂಬಲ್ ರೀಕ್ಯಾನಲೈಸೇಷನ್ ಮೂಲಕ ಅವ್ರಿಗೆ ಮಕ್ಕಳು ಮಾಡ್ಬೋದು. ಈ 2 ಟ್ಯೂಬ್ಸ್ ಬ್ಲಾಕ್ ಆಗಿದ್ರೆ ಮಕ್ಕಳು ಮಾಡ್ಕೊಳ್ಳೋ ಸಾಧ್ಯತೆ ಏನಾದರೂ ಇದೆಯಾ? ಫರ್ಟಿಲಿಟಿ ಏನಾದರೂ ಸಮಸ್ಯೆ ಆಗತ್ತಾ? ಇಲ್ಲ, 2 ಟ್ಯೂಬ್ ಬ್ಲಾಕ್ ಆಗಿಬಿಟ್ಟು ಗರ್ಭಕೋಶ ಸರಿ ಇರಬೇಕು. ಈಗ ನಾನು ಹೇಳಿದೆ ಟ್ಯೂಬರ್ಕ್ಯುಲೋಸಿಸ್ ಅಂತ, ಕ್ಷಯದಲ್ಲಿ 2 ಟ್ಯೂಬ್ ಬ್ಲಾಕ್ ಆಗಿರುತ್ತೆ, ಗರ್ಭಕೋಶದಲ್ಲೂ ತೊಂದರೆ ಇರ್ಬೋದು. ಅಂಥವ್ರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಬರೀ ಟ್ಯೂಬ್ಸ್ ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಇದು ಪ್ರಣಾಳ ಶಿಶು IVF ಅಲ್ಲಿ ಪ್ರೆಗ್ನೆನ್ಸಿ ಆಗುತ್ತೆ.